ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್. ನಾನು ಇವತ್ತು ತೋರಿಸುವ ರೆಸಿಪಿ ವಾಡಪ್ಪಿ. ಕೆಲವೊಂದು ಕಡೆ ಇದನ್ನು ದಪಾಟಿ ಅಂತಲೂ ಕರೀತಾರೆ. ನಾವು ಇದನ್ನು ವಾಡಪ್ಪಿ ಅಂತ ಹೇಳ್ತೀವಿ. ಇದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ. ನಾನು ವಾಡಪ್ಪಿ ಮಾಡೋದಕ್ಕೆ ಈ ಗ್ಲಾಸಿಂದ 1.5 ಗ್ಲಾಸಷ್ಟು ಅಕ್ಕಿ ಹಿಟ್ಟು, 1.5 ಗ್ಲಾಸಷ್ಟು ಜೋಳದ ಹಿಟ್ಟು ತೆಗೆದುಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು, ಉಪ್ಪು, ಈರುಳ್ಳಿ, ಜೀರಿಗೆ, ಎಣ್ಣೆ, ಹಸಿಮೆಣಸಿನಕಾಯಿ ಪೇಸ್ಟ್, ಸ್ವಲ್ಪ ನೀರು. ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ. ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ, ಸ್ವಲ್ಪ ಜೀರಿಗೆ, ಕರಿಬೇವು, ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಪೇಸ್ಟ್. ನಿಮ್ಮ ಖಾರಕ್ಕೆ ತಕ್ಕಂತೆ ಅನುಗುಣವಾಗಿ ನೀವು ಹಾಕ್ಕೋಬೋದು. ಚೆನ್ನಾಗಿ ಕಲಿಸ್ಬೇಕು. ಇನ್ನು ಕೆಲವೊಬ್ಬರು ಇದಕ್ಕೆ ಕ್ಯಾರೆಟು, ಸೊಪ್ಪು, ಬೇಕಾದಂಥ ತರಕಾರಿಗಳನ್ನು ಮಿಶ್ರಿತ ಬೇಕೆ ಹಾಕ್ಕೊಂಡು ಮಾಡಬಹುದು. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕು. ಜಾಸ್ತಿ ನೀರು ಹಾಕೋದು ಬೇಡ. ಹಿಟ್ಟು ಮೆತ್ತಗಾಗಿಬಿಟ್ರೆ ಮತ್ತೆ ತಟ್ಟೋದಕ್ಕೆ ಬರೋದಿಲ್ಲ. ಬಹಳ ಗಟ್ಟಿಯಾಗಿಯೂ ಕಲಿಸ್ಬಾರ್ದು, ಬಹಳ ಮೆತ್ತಗೆ ಕಲಿಸ್ಬಾರ್ದು. ಸಮ ಪ್ರಮಾಣದಲ್ಲಿ ಕಲಿಸ್ಬೇಕು. ಇನ್ನು ಕೆಲವೊಬ್ಬರು ಇದಕ್ಕೆ ಬಿಸಿ ನೀರು ಹಾಕ್ಕೊತಾರೆ. ನಾನು ತಣ್ಣೀರು ಮಾತ್ರ ಹಾಕುತ್ತೀನಿ. ತಣ್ಣೀರು ಬಿಸಿನೀರು ಯಾವ್ದು ಬೇಕಾದರೂ ಹಾಕ್ಬೋದು. ನೋಡಿ, ಇಷ್ಟು ಇದ್ರೆ ಸಾಕು. ಇಷ್ಟು ಮೆತ್ತಗೆ ಸಾಕು, ಅತಿ ಮೆತ್ತಗೆ ಬೇಡ. ನಾನು ವಾಡಪ್ಪಿ ತಟ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಹಚ್ಚಿಕೊಂಡು ಚಿಕ್ಕ ಚಿಕ್ಕದಾಗಿ ಉಳ್ಳೆಯನ್ನು ಮಾಡ್ಕೋಬೇಕು. ಮತ್ತು ಇದ್ರ ಮೇಲಿಟ್ಟು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು, ನೋಡಿ ಇಷ್ಟು ಹಚ್ಕೊಂಡ್ರೆ ಸಾಕು. ಇದನ್ನು ತಟ್ಕೋಬೇಕು ಬೇಸ್ ತೆಳ್ಳಗೆ. ನೋಡಿ ಇಷ್ಟು ತೆಳ್ಳಗೆ ತಟ್ಟುಕೊಂಡ್ರೆ ಸಾಕು. ಈಗ ನಾನು ಹಂಚು ಕಾಯೋದಕ್ಕೆ ಇಟ್ಟಿದ್ದೆ, ಕಾದಿದೆ. ಇದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಇದನ್ನು ಈಗ ಹಾಕಿದರೆ ಅದು ಬಿಟ್ಕೊಳ್ಳುತ್ತೆ. ನೋಡಿ ಹೀಗೆ ಬಿಟ್ಕೊಳ್ಳುತ್ತೆ. ಈಗ ಸ್ವಲ್ಪ ಎಣ್ಣೆ ಅದರ ಮೇಲೆ ಹಾಕಿ, ಎರಡು ಸೈಡು ಹದವಾಗಿ ಬೇಯಿಸಬೇಕು. ನೋಡಿ ಅದಾಗಲೇ ಬೇಯ್ದ ಮೇಲೆ ಕಲರ್ ಚೇಂಜ್ ಆಗುತ್ತೆ. ಈಗ ಇದನ್ನು ತಿರುಗಿ ಹಾಕಬೇಕು. ನೋಡಿ ಎರಡು ಸೈಡು ಚೆನ್ನಾಗಿ ಬೆಂದಿದೆ. ಈಗಿನ ತಕೊಂಬಿಡಿ. ನಾನು ಮತ್ತೊಂದು ತಟ್ಕೊಂಡಿದ್ದೀನಿ. ಮತ್ತು ಅದೇ ಥರ ಸ್ವಲ್ಪ ಕಾವಲಿಗೆ ಎಣ್ಣೆ ಹಚ್ಚಿ ಮತ್ತು ಇದನ್ನು ಹಾಕಿ. ನೋಡಿ ಹೇಗೆ ಬಿಟ್ಕೊಳ್ಳುತ್ತೆ ಅದು. ಸ್ವಲ್ಪ ಎಣ್ಣೆ,
ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಎರಡು ಸೈಡು ಚೆನ್ನಾಗಿ ಬೇಯಬೇಕು. ಎರಡು ಸೈಡು ಚೆನ್ನಾಗಿ ಬೇಯಬೇಕು. ಈಗ ಇದು ಬೆಂದಿದೆ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ತೊಗರಿಬೇಳೆ ಚಟ್ನಿ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.